ಲೋಕಸಭಾ ಮತ ಎಣಿಕೆಗೆ ಸಕಲ ಸಿದ್ಧತೆ ಡಿಸಿ. ಲೋಕಸಭಾ ಚುನಾವಣೆಯ ಮತ ಎಣಿಕೆಯು ಮಂಗಳವಾರ ನಡೆಯಲಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯ ಪ್ರಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾ ಅಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯಲಿರುವ ಬೆಳಗಾವಿ ನಗರದ ಆರ್ಪಿಡಿ ಮಹಾವಿದ್ಯಾಲಯದ ಆವರಣದಲ್ಲಿ ಭಾನುವಾರ ಸಿದ್ಧತೆಗಳನ್ನು ಪರಿಶೀಲಿಸಿದ ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ವರದಿ ವಿಠಲ್ ಭಜಂದ್ರಿ, ಯುಕೆ ಫಸ್ಟ್ ನ್ಯೂಸ್, ಬೆಳಗಾವಿ. ಅವತ್ತು ಬೆಳಗ್ಗೆ 6 ಗಂಟೆಯಿಂದನೇ ನಾವು ಏನು ಮತಪೆಟ್ಟಿಗೆಗಳು ಎಲ್ಲ ನಮ್ಮ ಭದ್ರತಾ ಸ್ಟ್ರಾಂಗ್ ರೂಮ್ಗಳಲ್ಲಿದೆ, ಅದನ್ನ ನಾವು ಎಲ್ಲ ಕ್ಯಾಂಡಿಡೇಟು ಮತ್ತು ಅವರ ಏಜೆಂಟು ಮತ್ತು ಚುನಾವಣಾ ಆಯೋಗದ ಸಾಮಾನ್ಯ ವೀಕ್ಷಕರ ಅವರ ಸಮ್ಮುಖದಲ್ಲಿ ಅದನ್ನ ನಾವು ತೆರೆಯುತ್ತೇವೆ. ಒಟ್ಟು 17 ಇದನ್ನ ರೂಮ್ಸ್ಗಳು ಇದೆ. 8 ನಮ್ಮದು ಅಸೆಂಬ್ಲಿ ಕ್ಷೇತ್ರ ಮತ್ತು 1 ಪೋಸ್ಟಲ್ ಬ್ಯಾಲೆಟ್ ಅನ್ನ ಕೂಡ ಅದನ್ನು ಕೂಡ ನಾವು ಲಾಕ್ ಅನ್ನ ನಾವು ಮಾಡಿದ್ದೇವೆ. ಸೊ ತಮ್ಗೆ ಗೊತ್ತಿರೋ ಹಾಗೆ ಒಟ್ಟು ಚಲಾಯಿಸಿದ ಮತಗಳು 13,75,283 ನಮ್ಮ ಇವಿಎಂ ಅಲ್ಲಿ ಚಲಾವಣೆ ಆದ ಮತಗಳು ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ. ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ 11,148 ಪೋಸ್ಟಲ್ ಬ್ಯಾಲೆಟ್ ಇದೆ. ಮತ್ತೆ ನಾವು ಬೆಳಿಗ್ಗೆ 8 ಗಂಟೆವರೆಗೂ ಬಂದಿರೋ ಎಲ್ಲಾ ಪೋಸ್ಟಲ್ ಬ್ಯಾಲೆಟ್ ಅನ್ನು ಕೂಡ ನಾವು ಅದನ್ನು ಕೂಡ ತಗೋತೀವಿ. ಸೊ ಇನ್ನು ಸ್ವಲ್ಪ ಸಂಖ್ಯೆ ಹೆಚ್ಚು, ಇನ್ನೊಂದು 200-300 ಜಾಸ್ತಿನೂ ಆಗಬಹುದು ಸಂಖ್ಯೆ. ಸೊ 8 ನಾವು ಮತ ಎಣಿಕೆ ರೂಮ್ಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಇವಿಎಂ ಎಣಿಕೆಗೆ. ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ದು 11,000 ಈಗಾಗಲೇ 148 ಆಗಿರೋದ್ರಿಂದ 2 ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರ ನಾವು ಮಾಡಿದ್ದೇವೆ. ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ 18 ಟೇಬಲ್ಗೆ ನಾವು ಪರ್ಮಿಷನ್ ಅನ್ನ ತೆಗೆದು